ಸುಹಾಸ್ ಹತ್ಯೆಯ ಬಳಿಕ ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಸ್ಥಳೀಯ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಸಭೆಯನ್ನು ಕರೆದಿದ್ದರು. ಆದರೆ ಸ್ಥಳೀಯವಾಗಿ ಮಂಗಳೂರಿನ ಯಾವುದೇ ಜನಪ್ರತಿನಿಧಿಗಳನ್ನು ಸಭೆಗೆ ಕರೆದಿಲ್ಲ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಸ್ಥಳೀಯ ಶಾಸಕರು ಹರೀಶ್ ಪೂಂಜಾ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ತಮಗೆ ಯಾವುದೇ ರೀತಿಯಾದಂಥ ಇನ್ವೈಟ್ ಬಂದಿಲ್ಲ, ಯಾಕೆ? ಅಂದರೆ ತಾವು ಶಾಸಕರಾಗಿ ಜನಪ್ರತಿನಿಧಿಗಳಾಗಿ ಯಾವುದನ್ನು ಕೂಡ ಇಲ್ಲಿನ ನಡೆಯುವಂಥ ಘಟನೆಗಳನ್ನು ತಡೆಯೋದಿಲ್ವ? ಯಾಕೆ ಗೃಹ ಸಚಿವರು ಈ ರೀತಿ ಮಾಡಿದ್ರು? ಅಥವಾ ಉಸ್ತುವಾರಿ ಸಚಿವರಾಗಿ ದಿನೇಶ್ ಗುಂಡೂರಾವ್ ಅವರು ತಮ್ಮನ್ನು ಕರಿಬೋದಿತ್ತು ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳನ್ನು? ನಾನು ಹಿಂದೂ ಅಲ್ವಾ, ಆ ಕಾರಣಕ್ಕೋಸ್ಕರ ಅವ್ರು ನನ್ನನ್ನು ಕರೀಲಿಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನವರಿಗೆ ಹಿಂದೂಗಳನ್ನು ಕಂಡ್ರೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ನೋಡಿ, ಮೊನ್ನೆ ಸುಹಾಸ್ ಹತ್ಯೆ ಆಗಿ ನಿನ್ನೆ ಅಂತ್ಯಕ್ರಿಯೆ ಆಯ್ತಲ್ಲ, ಇವತ್ತಿನವರೆಗೂ ಒಬ್ಬ ಸ್ಥಳೀಯ ಕಾಂಗ್ರೆಸ್ ನಾಯಕ ಸುಹಾಸ್ನ ಮುಖ ನೋಡಲಿಕ್ಕೆ ಬರಲಿಲ್ಲ. ಅಂದರೆ ಇವರ ಉದ್ದೇಶ ಏನು ಅಂತ ಹೇಳಿದರೆ, ಇವ್ರಿಗೆ ಹಿಂದೂಗಳನ್ನು ಕಂಡ್ರೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರನೇ ಅವರು ಇವತ್ತು ನಮ್ಮನ್ನು ಕರೆದಿಲ್ಲ, ಹಿಂದೂ ಮುಖಂಡರನ್ನು ಕರೆದಿಲ್ಲ, ಹಿಂದೂ ಶಾಸಕರನ್ನು ಕರೆದಿಲ್ಲ. ಹಿಂದೂಗಳ ಭಾವನೆ ಏನಿದೆ ಅಂತ ಕೇಳಲಿಕ್ಕೆ ಅವರಿಗೆ ಇಷ್ಟ ಇಲ್ಲ. ಅವರು ಕೇವಲ ಅವರಿಗೆ ಇಷ್ಟ ಇರೋದು ಮುಸಲ್ಮಾನರ ರಕ್ಷಣೆ, ಮುಸಲ್ಮಾನರ ಮಾತು ಕೇಳಬೇಕು, ಮುಸಲ್ಮಾನರಿಗೋಸ್ಕರ ಸರ್ಕಾರ ಮಾಡಬೇಕು. ಈ ಉದ್ದೇಶನೇ ಇವತ್ತು ಗೃಹ ಸಚಿವರ ಮಂಗಳೂರಿನ ಭೇಟಿಯ ಉದ್ದೇಶ ಎನ್ನುವಂಥದ್ದು ಸ್ಪಷ್ಟವಾಗಿ ಮಂಗಳೂರಿನ ಜನತೆಗೆ, ಕರ್ನಾಟಕದ ರಾಜ್ಯದ ಜನತೆಗೆ ಅರ್ಥ ಆಗಿದೆ. ಮತ್ತೊಂದು ಏನಂತಂದರೆ, ಫಾಜಿಲ್ ಕುಟುಂಬ ಈ ಒಂದು ಘಟನೆ ಹಿಂದೆ ಇಲ್ಲ ಅನ್ನುವಂಥ ಕ್ಲೀನ್ ಚಿಟ್ಟನ್ನು ಸ್ಪೀಕರ್ ಯು ಟಿ ಖಾದರ್ ಅವರು ಕೊಟ್ಟಿದ್ದರು. ಸೊ ತಾವು ಹೇಳಿಕೆಯನ್ನು ಕೊಟ್ಟಿದ್ರ, ಅದು ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಕೂಡ ಕೊಟ್ಟಿದ್ರ. ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು, ತಮ್ಮ ವಿರುದ್ಧ ಈಗ ಹಕ್ಕುಚ್ಯುತಿ ಮಂಡನೆ ಕೂಡ ಮಾಡಿರ್ತಕ್ಕಂಥದ್ದು. ಅಂದರೆ ಇದೆಲ್ಲ ಹೋಲಿಕೆ ಮಾಡಿಕೊಂಡ್ರೆ ತಾವು ಹೇಳಿದ್ದು ಸರಿ ಅಂತ ಸಮರ್ಥಿಸ್ಕೋತೀರ? ಈಗ ನೋಡಿ, ಖಾದರ್ ಅವರ ನೈಜ ಬಣ್ಣ ನನಗೆ ಮಾತ್ರ ಅವತ್ತಿನಿಂದಲೂ ಗೊತ್ತಿರ್ತಕ್ಕಂಥದ್ದು. ಈ ಜಿಲ್ಲೆಯಲ್ಲಿ ನಾನು ಅವತ್ತಿನಿಂದಲೂ ಖಾದರ್ ಅವರ ನೈಜ ಬಣ್ಣದ ಬಗ್ಗೆನೇ ಮಾತಾಡ್ತಾ ಬಂದಿರತಕ್ಕಂಥದ್ದು. ನೋಡಿ, ಅವರ ಕುಟುಂಬದ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ದಯವಿಟ್ಟು ಮಾಧ್ಯಮದವರು ಒಂದು ಸ್ವಲ್ಪ ತಿಳ್ಕೊಳ್ಳಿ, ಅವರ ಕುಟುಂಬದಲ್ಲಿ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ ಅಂತ ಒಂದು ಸ್ವಲ್ಪ ವಿಮರ್ಶೆ ಮಾಡಿ ಒಂದು ಸಲ ನೋಡಿ. ಅವ್ರದ್ದು ಸಿನಿಮಾದ ಒಳಗೆ ಒಂದು, ಸಿನಿಮಾದ ಹೊರಗೆ ಒಂದು ಹೇಳ್ತೀವಲ್ಲ, ಅದೇ ರೀತಿ ಅವರ ವ್ಯಕ್ತಿತ್ವ, ಅವರದ್ದು ನಿಜವಾಗಿ ನೋಡುವಾಗ ಒಂದು ವ್ಯಕ್ತಿತ್ವ, ಅವರ ಆಂತರ್ಯದಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಇನ್ನೊಂದು. ಪ್ರಾಯಶಃ ನೋಡಿ, ಫಾಜಿಲ್ ಕುಟುಂಬ ಅದರಲ್ಲಿ ಇಲ್ಲ ಎನ್ನುವಂಥದ್ದು ಪತ್ರಿಕೆಯ ಮುಂದೆ ಒಬ್ಬ ಸ್ಪೀಕರ್ ಆಗಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ನಾನು ಕೇಳ್ತೇನೆ ಖಾದರ್ ಅವರೇ, ರಮೇಶ್ ಕುಮಾರ್ ನಿಮ್ಮ ಪಾರ್ಟಿಯಲ್ಲಿ ಸ್ಪೀಕರ್ ಆಗಿದ್ರಲ್ಲ, ಯಾವತ್ತಾದರೂ ಈ ರೀತಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ತೆಗೆದುಕೊಡಿ. ಜವಾಬ್ದಾರಿ ನಿಮ್ದಲ್ಲ ಸ್ವಾಮಿ. ನಿಮ್ಮ ಸರ್ಕಾರದ ಮಂತ್ರಿಗಳಿದ್ದಾರೆ, ಗೃಹ ಸಚಿವರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಅವ್ರ ಕೆಲಸವನ್ನು ನೀವ್ಯಾಕೆ ಮಾಡ್ಲಿಕ್ಕೆ ಹೋಗ್ತೀರಿ? ನಿಮ್ಮ ಕೆಲಸ ವಿಧಾನಸೌಧ ಅಧಿವೇಶನ ನಡೆಸೋದು, ಎಲ್ಲರ ಸರ್ವಪಕ್ಷವನ್ನು ಸಮಾನತೆಯಲ್ಲಿ ತೆಗೆದುಕೊಂಡವ್ರದ್ದು ನಿಮ್ಮ ಕೆಲಸ. ನೀವು ಅದನ್ನು ಬಿಟ್ಟು ನೀವು ಒಂದು ಮುಸಲ್ಮಾನ ಸಮಾಜದ ಪರವಾಗಿ ವಕಾಲತ್ತು ವಹಿಸ್ಕೊಂಡು ಮಾತಾಡ್ತೀರಂತಾದರೆ ನಿಮ್ಮನ್ನು ಏನಂತ ಕರಿಬೇಕು ನಾವು? ಆಯ್ತಲ್ಲ, ನಿಮ್ಮ ಕಮಿಷನರ್, ನಿಮ್ಮ ಶ್ಯಾಡೋ MLA ಇದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಶ್ಯಾಡೋ MLA ಅವರೇ ಇಲ್ಲಿಯ ಎಲ್ಲ ಅಧಿಕಾರಿಗಳನ್ನು ಹಾಕಿ ನಂದೇ ದರ್ಪ ಅಂತ ಮೆರೆಯುವವರು ಇದ್ದಾರೆ. ಇಲ್ಲಿ ನೀವೇ ಮೆರಿತೀರಿ, ನಾನೇ ಹಾಕ್ಕೊಂಡಿರೋದು ಅಂತೇಳಿ. ಇಲ್ಲಿ ಎಲ್ಲವೂ ಖಾದರ್ ಹಾಕಿರುವ ಲೆಟ್ರ್ ಮೇಲೆ ಅಧಿಕಾರಿಗಳು ವರ್ಗ ಆಗಿರ್ತಕ್ಕಂಥದ್ದು. ಕಮಿಷನರ್ ಇವತ್ತು ಹೇಳಿದ್ರಲ್ಲ, ಫಾಜಿಲ್ ಕುಟುಂಬದ ತಮ್ಮ ಆದಿಲ್ ಇದಾನೆ ಎನ್ನುವಂಥದ್ದನ್ನು ಹೇಳಿದ್ರಲ್ಲ. ಈಗೇನು ಉತ್ತರ ಕೊಡ್ತೀರಿ ಖಾದರ್ ಅವರೇ? ನಾನು ಹೇಳ್ತಾ ಇದ್ದೇನೆ, ನೀವು ಏನು ಪತ್ರಿಕಾಗೋಷ್ಠಿಯ ಮೂಲಕ ಏನು ಮುಸಲ್ಮಾನರನ್ನು ವಕಾಲತ್ತು ಮಾಡಿದ್ದೀರಿ ಮಾಧ್ಯಮದ ಮುಂದೆ, ಇವತ್ತು ಅದರ ನಿಜ ಬಣ್ಣ ಸಮಾಜಕ್ಕೆ ಅರ್ಥ ಆಗಿರ್ತಕ್ಕಂಥದ್ದು. ನೀವು ಫೋನ್ ಮಾಡಿದರು ನನಗೆ, ಆ ಕಾರಣಕ್ಕೋಸ್ಕರ ಅವರು ಇಲ್ಲ ಅಂತ ಹೇಳಿದ್ದಾರೆ ಅಂತ ನಿಮ್ಮ ಮುಂದೆ ಹೇಳಿದರು. ಅವರು ಫೋನ್ ಮಾಡಿದರು ಎನ್ನುವ ಕಾರಣಕ್ಕೋಸ್ಕರ ಮಾಧ್ಯಮದ ಮುಂದೆ ಹೇಳ್ತಾರಂತಾದರೆ, ನೀವು ಇಲ್ಲದ ಸಂದರ್ಭದಲ್ಲಿ ಅವ್ರು ಫೋನ್ ಮಾಡಿದ ಕಮಿಷನರಿಗೆ ಫೋನ್ ಮಾಡಿರೋದಿಲ್ವಾ ತನಿಖೆ ಹಾದಿಸ ತಪ್ಪಿಸಲಿಕ್ಕೆ? ಗೃಹ ಸಚಿವರಿಗೆ ಫೋನ್ ಮಾಡಿರೋದಿಲ್ವಾ? ಅದರಲ್ಲಿ ಫಾಜಿಲ್ ಕುಟುಂಬದವರು ಇಲ್ಲ, ಅದರಿಂದಾಗಿ ಅವರ ಎನ್ಕ್ವೈರಿ ಮಾಡಬೇಡಿ ಅಂತ ನೀವು ಒತ್ತಡ ಹಾಕಿದ್ದಿದ್ದರೆ, ಅಧಿಕಾರಿಗಳು ಸತ್ಯಾಸತ್ಯತೆ ಆಧಾರದಲ್ಲಿ ತನಿಖೆ ಮಾಡಿರುವ ಕಾರಣಕ್ಕೋಸ್ಕರ ಫಾಜಿಲ್ ಕುಟುಂಬ ಬಂತು. ಇವರ ಮಾತು ಕಟ್ಟಿಕೊಂಡು ತನಿಖೆ ಹಳ್ಳ ಹಿಡಿದಿದ್ರೆ, ಖಾದರ್ ಅವರು ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದನ್ನು ವಿಧಾನಸಭೆ ಯಾವ ಸದಸ್ಯರು ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ರಾಜ್ಯದ ಜನರು ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ.
ಈಗ ತನಿಖೆ ಸ್ಪಷ್ಟವಾಗಿ ನಡೀತಾ ಇದೆ ಅನ್ನೋಂಥ ನಂಬಿಕೆ ಇದೆಯಾ ಅಥವಾ ಯಾವ ರೀತಿಯಾದಂಥ ತನಿಖೆಯನ್ನು ಬಯಸ್ತೀರ? ನಾನು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಇಲ್ಲಿಯ ತನಿಖೆಯನ್ನು ನಾನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ನೋಡಿ, ಸುಹಾಸ್ ಹತ್ಯೆ ಆಗಬೇಕಾದ್ರೆ ಮೊದಲ ವಾಟ್ಸಪ್ ಫೇಸ್ಬುಕ್ ಮೆಸೇಜನ್ನು ನೀವು ಗಮನಿಸಿ. ಹತ್ಯೆ ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಹಾಕಿದಾಗ ಅದಕ್ಕೆ ಪೊಲೀಸ್ ಇಲಾಖೆ ರಿಯಾಕ್ಟ್ ಮಾಡಲಿಲ್ಲ. ನಂತರ ನಿರಂತರವಾಗಿ ಅವನ ವಾಹನ ತಪಾಸಣೆ ಮಾಡಿ ಯಾವುದೇ ಆಯುಧ ಇಲ್ಲದ ರೀತಿಯಲ್ಲಿ ನೋಡಿಕೊಂಡ್ರು. ಆಯುಧಗಳು ಇಲ್ಲ ಎನ್ನುವಂಥ ಖಚಿತತೆಯನ್ನು ಇಟ್ಟುಕೊಂಡು 6 ಜನ ವ್ಯಕ್ತಿಗಳು ಒಂದೇ ಕಾರಲ್ಲಿ ಇಡಬೇಕಾದ್ರೆ ಸಿನಿಮಾ ಮಾದರಿ ರೀತಿಯಲ್ಲಿ ಬಂದು ಅಟ್ಯಾಕ್ ಮಾಡಿ ಹತ್ಯೆ ಮಾಡ್ತಾರಂತಾದರೆ ಆ ಹಂತಕರಿಗೆ ಮಾಹಿತಿ ಕೊಟ್ಟವರು ಯಾರು? ವಾಹನದಲ್ಲಿ ಶಸ್ತ್ರಾಸ್ತ್ರಗಳು ಇಲ್ಲ, ಆಯುಧ ಇಲ್ಲ ಅಂತ ಮಾಹಿತಿ ಕೊಟ್ಟವರು ಯಾರು? ಇವತ್ತು ನಾನು ಹೇಳ್ತೇನೆ, ಸಫಾನ್ ಎನ್ನುವಂಥವನು ಒಬ್ಬ ಆರೋಪಿಯಾಗಿದ್ದಾನೆ. ಸಫಾನಿಗೂ ಬಜಪೆ ಪೊಲೀಸ್ ಸ್ಟೇಷನ್ನಲ್ಲಿರ್ತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿ ರಶೀದಿಗೂ ಸಂಬಂಧ ಏನು? ಸಫಾನು ಬಜಪೆ ಪೊಲೀಸ್ ಸ್ಟೇಷನ್ಗೆ ಎಷ್ಟು ಸಲ ಬಂದಿದ್ದಾನೆ ಕಳೆದ 1 ತಿಂಗಳಲ್ಲಿ? ಯಾಕೆ ಬಂದಿದ್ದಾನೆ? ಸಫಾನ್ ಬಂದಂತಹ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಅವನ ನಡವಳಿಕೆ ಹೇಗಿತ್ತು? ಈ ಎಲ್ಲ ಕಾರಣಕ್ಕೋಸ್ಕರ ಹೇಳ್ತೇನೆ, ಈ ತನಿಖೆಯನ್ನು ನಾನು ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ಅವರ ಅಡಿಯಲ್ಲಿ ಆಗ್ತಕ್ಕಂಥ ತನಿಖೆಯನ್ನು ನಾನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಇದನ್ನು ರಾಷ್ಟ್ರೀಯ ತನಿಖಾ ತಂಡ ತನಿಖೆ ಮಾಡಿದಾಗ ಮಾತ್ರ ಪೂರ್ಣ ನೈಜ ಸತ್ಯತೆ ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಇದೆ. ಒಟ್ಟಾರೆ ಸುಹಾಸ್ ಹತ್ಯೆ ಸಂಬಂಧಪಟ್ಟಂತೆ NIA ತನಿಖೆ ನಡೆಸಬೇಕು ಅನ್ನೋಂಥ ಒಂದು ಆಗ್ರಹವನ್ನು ಶಾಸಕರಾದಂಥ ಹರೀಶ್ ಪೂಂಜಾ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸುಹಾಸ್ ಹತ್ಯೆಯ ಬಳಿಕ ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಸ್ಥಳೀಯ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಸಭೆಯನ್ನು ಕರೆದಿದ್ದರು. ಆದರೆ ಸ್ಥಳೀಯವಾಗಿ ಮಂಗಳೂರಿನ ಯಾವುದೇ ಜನಪ್ರತಿನಿಧಿಗಳನ್ನು ಸಭೆಗೆ ಕರೆದಿಲ್ಲ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಸ್ಥಳೀಯ ಶಾಸಕರು ಹರೀಶ್ ಪೂಂಜಾ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ತಮಗೆ ಯಾವುದೇ ರೀತಿಯಾದಂಥ ಇನ್ವೈಟ್ ಬಂದಿಲ್ಲ, ಯಾಕೆ? ಅಂದರೆ ತಾವು ಶಾಸಕರಾಗಿ ಜನಪ್ರತಿನಿಧಿಗಳಾಗಿ ಯಾವುದನ್ನು ಕೂಡ ಇಲ್ಲಿನ ನಡೆಯುವಂಥ ಘಟನೆಗಳನ್ನು ತಡೆಯೋದಿಲ್ವಾ? ಯಾಕೆ ಗೃಹ ಸಚಿವರು ಈ ರೀತಿ ಮಾಡಿದ್ರು? ಅಥವಾ ಉಸ್ತುವಾರಿ ಸಚಿವರಾಗಿ ದಿನೇಶ್ ಗುಂಡೂರಾವ್ ಅವರು ತಮ್ಮನ್ನು ಕರಿಬೋದಿತ್ತು ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳನ್ನು? ನಾನು ಹಿಂದೂ ಅಲ್ವಾ, ಆ ಕಾರಣಕ್ಕೋಸ್ಕರ ಅವ್ರು ನನ್ನನ್ನು ಕರೀಲಿಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನವರಿಗೆ ಹಿಂದೂಗಳನ್ನು ಕಂಡ್ರೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ನೋಡಿ, ಮೊನ್ನೆ ಸುಹಾಸ್ ಹತ್ಯೆ ಆಗಿ ನಿನ್ನೆ ಅಂತ್ಯಕ್ರಿಯೆ ಆಯ್ತಲ್ಲ, ಇವತ್ತಿನವರೆಗೂ ಒಬ್ಬ ಸ್ಥಳೀಯ ಕಾಂಗ್ರೆಸ್ ನಾಯಕ ಸುಹಾಸ್ನ ಮುಖ ನೋಡಲಿಕ್ಕೆ ಬರಲಿಲ್ಲ. ಅಂದರೆ ಇವರ ಉದ್ದೇಶ ಏನು ಅಂತ ಹೇಳಿದರೆ, ಇವರು ಹಿಂದೂಗಳನ್ನು ಕಂಡ್ರೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರನೇ ಅವರು ಇವತ್ತು ನಮ್ಮನ್ನು ಕರೆದಿಲ್ಲ, ಹಿಂದೂ ಮುಖಂಡರನ್ನು ಕರೆದಿಲ್ಲ, ಹಿಂದೂ ಶಾಸಕರನ್ನು ಕರೆದಿಲ್ಲ. ಹಿಂದೂಗಳ ಭಾವನೆ ಏನಿದೆ ಅಂತ ಕೇಳಲಿಕ್ಕೆ ಅವರಿಗೆ ಇಷ್ಟ ಇಲ್ಲ. ಅವರು ಕೇವಲ ಅವರಿಗೆ ಇಷ್ಟ ಇರೋದು ಮುಸಲ್ಮಾನರ ರಕ್ಷಣೆ, ಮುಸಲ್ಮಾನರ ಮಾತು ಕೇಳಬೇಕು, ಮುಸಲ್ಮಾನರಿಗೋಸ್ಕರ ಸರ್ಕಾರ ಮಾಡಬೇಕು. ಈ ಉದ್ದೇಶನೇ ಇವತ್ತು ಗೃಹ ಸಚಿವರ ಮಂಗಳೂರಿನ ಭೇಟಿಯ ಉದ್ದೇಶ ಎನ್ನುವಂಥದ್ದು ಸ್ಪಷ್ಟವಾಗಿ ಮಂಗಳೂರಿನ ಜನತೆಗೆ, ಕರ್ನಾಟಕದ ರಾಜ್ಯದ ಜನತೆಗೆ ಅರ್ಥ ಆಗಿದೆ. ಮತ್ತೊಂದು ಏನಂತಂದರೆ, ಫಾಜಿಲ್ ಕುಟುಂಬ ಈ ಒಂದು ಘಟನೆ ಹಿಂದೆ ಇಲ್ಲ ಅನ್ನುವಂಥ ಕ್ಲೀನ್ ಚಿಟ್ಟನ್ನು ಸ್ಪೀಕರ್ UT ಖಾದರ್ ಅವರು ಕೊಟ್ಟಿದ್ದರು. ಸೊ ತಾವು ಹೇಳಿಕೆಯನ್ನು ಕೊಟ್ಟಿದ್ರ, ಅದು ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಕೂಡ ಕೊಟ್ಟಿದ್ರ. ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು, ತಮ್ಮ ವಿರುದ್ಧ ಈಗ ಹಕ್ಕುಚ್ಯುತಿ ಮಂಡನೆ ಕೂಡ ಮಾಡಿರ್ತಕ್ಕಂಥದ್ದು. ಅಂದರೆ ಇದೆಲ್ಲ ಹೋಲಿಕೆ ಮಾಡಿಕೊಂಡ್ರೆ ತಾವು ಹೇಳಿದ್ದು ಸರಿ ಅಂತ ಸಮರ್ಥಿಸ್ಕೋತೀರ? ಈಗ ನೋಡಿ, ಖಾದರ್ ಅವರ ನೈಜ ಬಣ್ಣ ನನಗೆ ಮಾತ್ರ ಅವತ್ತಿನಿಂದಲೂ ಗೊತ್ತಿರ್ತಕ್ಕಂಥದ್ದು. ಈ ಜಿಲ್ಲೆಯಲ್ಲಿ ನಾನು ಅವತ್ತಿನಿಂದಲೂ ಖಾದರ್ ಅವರ ನೈಜ ಬಣ್ಣದ ಬಗ್ಗೆನೇ ಮಾತಾಡ್ತಾ ಬಂದಿರತಕ್ಕಂಥದ್ದು. ನೋಡಿ, ಅವರ ಕುಟುಂಬದ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ದಯವಿಟ್ಟು ಮಾಧ್ಯಮದವರು ಒಂದು ಸ್ವಲ್ಪ ತಿಳ್ಕೊಳ್ಳಿ, ಅವರ ಕುಟುಂಬದಲ್ಲಿ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ ಅಂತ ಒಂದು ಸ್ವಲ್ಪ ವಿಮರ್ಶೆ ಮಾಡಿ ಒಂದು ಸಲ ನೋಡಿ. ಅವ್ರದ್ದು ಸಿನಿಮಾದ ಒಳಗೆ ಒಂದು, ಸಿನಿಮಾದ ಹೊರಗೆ ಒಂದು ಹೇಳ್ತೀವಲ್ಲ, ಅದೇ ರೀತಿ ಅವರ ವ್ಯಕ್ತಿತ್ವ, ಅವರದ್ದು ನಿಜವಾಗಿ ನೋಡುವಾಗ ಒಂದು ವ್ಯಕ್ತಿತ್ವ, ಅವರ ಅಂತರ್ಯದಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಇನ್ನೊಂದು. ಪ್ರಾಯಶಃ ನೋಡಿ, ಫಾಜಿಲ್ ಕುಟುಂಬ ಅದರಲ್ಲಿ ಇಲ್ಲ ಎನ್ನುವಂಥದ್ದು ಪತ್ರಿಕೆಯ ಮುಂದೆ ಒಬ್ಬ ಸ್ಪೀಕರ್ ಆಗಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ನಾನು ಕೇಳ್ತೇನೆ ಖಾದರ್ ಅವರಿಗೆ, ಖಾದರ್ ಅವರೇ, ರಮೇಶ್ ಕುಮಾರ್ ನಿಮ್ಮ ಪಾರ್ಟಿಯಲ್ಲಿ ಸ್ಪೀಕರ್ ಆಗಿದ್ರಲ್ಲ, ಯಾವತ್ತಾದರೂ ಈ ರೀತಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ತೆಗೆದುಕೊಡಿ. ಜವಾಬ್ದಾರಿ ನಿಮ್ದಲ್ಲ ಸ್ವಾಮಿ, ನಿಮ್ಮ ಸರ್ಕಾರದ ಮಂತ್ರಿಗಳಿದ್ದಾರೆ, ಗೃಹ ಸಚಿವರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಅವ್ರ ಕೆಲಸವನ್ನು ನೀವ್ಯಾಕೆ ಮಾಡ್ಲಿಕ್ಕೆ ಹೋಗ್ತೀರಿ?
ನಿಮ್ಮ ಕೆಲಸ ವಿಧಾನಸೌಧ ಅಧಿವೇಶನ ನಡೆಸೋದು, ಎಲ್ಲರ ಸರ್ವಪಕ್ಷವನ್ನು ಸಮಾನತೆಯಲ್ಲಿ ತೆಗೆದುಕೊಂಡವ್ರದ್ದು ನಿಮ್ಮ ಕೆಲಸ. ನೀವು ಅದನ್ನು ಬಿಟ್ಟು ನೀವು ಒಂದು ಮುಸಲ್ಮಾನ ಸಮಾಜದ ಪರವಾಗಿ ವಕಾಲತ್ ವಹಿಸ್ಕೊಂಡು ಮಾತಾಡ್ತೀರಂತಾದರೆ ನಿಮ್ಮನ್ನು ಏನಂತ ಕರಿಬೇಕು ನಾವು? ಆಯ್ತಲ್ಲ, ನಿಮ್ಮ ಕಮಿಷನರ್, ನೀವು ನಿಮ್ಮ ಶ್ಯಾಡೋ ಎಮ್ ಎಲ್ ಎ ಇದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ, ಶ್ಯಾಡೋ ಎಮ್ ಎಲ್ ಎ. ನಿಮ್ಮ ಶ್ಯಾಡೋ ಎಮ್ ಎಲ್ ಎ ಅವರೇ ಇಲ್ಲಿಯ ಎಲ್ಲ ಅಧಿಕಾರಿಗಳನ್ನು ಹಾಕಿ ನಂದೇ ದರ್ಪ ಅಂತ ಮೆರೆಯುವವರು ಇದ್ದಾರೆ. ಇಲ್ಲಿ ನೀವೇ ಮೆರಿತೀರಿ, ನಾನೇ ಹಾಕ್ಕೊಂಡಿರೋದು ಅಂತೇಳಿ. ಇಲ್ಲಿ ಎಲ್ಲವೂ ಲೆಟ್ರು, ಖಾದರ್ ಹಾಕಿರುವ ಲೆಟ್ರ್ ಮೇಲೆ ಮಂತ್ರಿಗಳು ಅಧಿಕಾರಿಗಳು ವರ್ಗ ಆಗಿರ್ತಕ್ಕಂಥದ್ದು. ಕಮಿಷನರ್ ಇವತ್ತು ಹೇಳಿದ್ರಲ್ಲ, ಫಾಜಿಲ್ ಕುಟುಂಬದ ತಮ್ಮ ಆದಿಲ್ ಇದ್ದಾನೆ ಅನ್ನುವಂಥದ್ದನ್ನು ಹೇಳಿದ್ರಲ್ಲ. ಈಗೇನು ಉತ್ತರ ಕೊಡ್ತೀರಿ ಖಾದರ್ ಅವರೇ? ನಾನು ಹೇಳ್ತಾ ಇದ್ದೇನೆ, ನೀವು ಏನು ಪತ್ರಿಕಾಗೋಷ್ಠಿಯ ಮೂಲಕ ಏನು ಮುಸಲ್ಮಾನರನ್ನು ಪರ ವಕಾಲತ್ ಮಾಡಿದ್ದೀರಿ ಮಾಧ್ಯಮದ ಮುಂದೆ, ಇವತ್ತು ಅದರ ನಿಜ ಬಣ್ಣ ಸಮಾಜಕ್ಕೆ ಅರ್ಥ ಆಗಿರ್ತಕ್ಕಂಥದ್ದು. ನೀವು ಫೋನ್ ಮಾಡಿದರು ನನಗೆ, ಆ ಕಾರಣಕ್ಕೋಸ್ಕರ ಅವರು ಇಲ್ಲ ಅಂತ ಹೇಳಿದ್ದಾರೆ ಅಂತ ನಿಮ್ಮ ಮುಂದೆ ಹೇಳಿದರು. ಅವರು ಫೋನ್ ಮಾಡಿದರು ಎನ್ನುವ ಕಾರಣಕ್ಕೋಸ್ಕರ ಮಾಧ್ಯಮದ ಮುಂದೆ ಹೇಳ್ತಾರಂತಾದರೆ, ನೀವು ಇಲ್ಲದ ಸಂದರ್ಭದಲ್ಲಿ ಅವ್ರು ಫೋನ್ ಮಾಡಿದ ಸಂದರ್ಭ ಕಮಿಷನರಿಗೆ ಫೋನ್ ಮಾಡಿರೋದಿಲ್ವಾ ತನಿಖೆ ಹಾದಿಸ ತಪ್ಪಿಸಲಿಕ್ಕೆ? ಗೃಹ ಸಚಿವರಿಗೆ ಫೋನ್ ಮಾಡಿರೋದಿಲ್ವಾ? ಅದರಲ್ಲಿ ಫಾಜಿಲ್ ಕುಟುಂಬದವರು ಇಲ್ಲ, ಅದರಿಂದಾಗಿ ಅವರ ಎನ್ಕ್ವೈರಿ ಮಾಡಬೇಡಿ ಅಂತ ನೀವು ಒತ್ತಡ ಹಾಕಿದ್ದಿದ್ದರೆ, ಅಧಿಕಾರಿಗಳು ಸತ್ಯಾಸತ್ಯತೆ ಆಧಾರದಲ್ಲಿ ತನಿಖೆ ಮಾಡಿರುವ ಕಾರಣಕ್ಕೋಸ್ಕರ ಫಾಜಿಲ್ ಕುಟುಂಬ ಬಂತು. ಇವರ ಮಾತು ಕಟ್ಟಿಕೊಂಡು ತನಿಖೆ ಹಾದಿ ಹಳ್ಳ ಹಿಡಿದಿದ್ರೆ, ಖಾದರ್ ಅವರು ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದನ್ನು ವಿಧಾನಸಭೆ ಯಾವ ಸದಸ್ಯರು ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ರಾಜ್ಯದ ಜನರು ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ತನಿಖೆ ಸ್ಪಷ್ಟವಾಗಿ ನಡೀತಾ ಇದೆ ಅನ್ನೋಂಥ ನಂಬಿಕೆ ಇದೆಯಾ, ಅಥವಾ ಯಾವ ರೀತಿ ಅದನ್ನು ತನಿಖೆಯನ್ನು ಬಯಸ್ತೀರ? ನಾನು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಇಲ್ಲಿಯ ತನಿಖೆಯನ್ನು ನಾನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ನೋಡಿ, ಸುಹಾಸ್ ಹತ್ಯೆ ಆಗಬೇಕಾದ್ರೆ ಮೊದಲ ವಾಟ್ಸಪ್ ಫೇಸ್ಬುಕ್ ಮೆಸೇಜನ್ನು ನೀವು ಗಮನಿಸಿ. ಹತ್ಯೆ ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಹಾಕಿದಾಗ ಅದಕ್ಕೆ ಪೊಲೀಸ್ ಇಲಾಖೆ ರಿಯಾಕ್ಟ್ ಮಾಡಲಿಲ್ಲ. ನಂತರ ನಿರಂತರವಾಗಿ ಅವನ ವಾಹನ ತಪಾಸಣೆ ಮಾಡಿ ಯಾವುದೇ ಆಯುಧ ಇಲ್ಲದ ರೀತಿಯಲ್ಲಿ ನೋಡಿಕೊಂಡ್ರು. ಆಯುಧಗಳು ಇಲ್ಲ ಎನ್ನುವಂಥ ಖಚಿತತೆಯನ್ನು ಇಟ್ಟುಕೊಂಡು 6 ಜನ ವ್ಯಕ್ತಿಗಳು ಒಂದೇ ಕಾರಲ್ಲಿ ಇಡಬೇಕಾದ್ರೆ ಸಿನಿಮಾ ಮಾದರಿ ರೀತಿಯಲ್ಲಿ ಬಂದು ಅಟ್ಯಾಕ್ ಮಾಡಿ ಹತ್ಯೆ ಮಾಡ್ತಾರಂತಾದರೆ, ಆ ಹಂತಕರಿಗೆ ಮಾಹಿತಿ ಕೊಟ್ಟವರು ಯಾರು? ವಾಹನದಲ್ಲಿ ಶಸ್ತ್ರಾಸ್ತ್ರಗಳು ಇಲ್ಲ, ಆಯುಧ ಇಲ್ಲ ಅಂತ ಮಾಹಿತಿ ಕೊಟ್ಟವರು ಯಾರು? ಇವತ್ತು ನಾನು ಹೇಳ್ತೇನೆ, ಸಫಾನ್ ಎನ್ನುವಂಥವನು ಒಬ್ಬ ಆರೋಪಿಯಾಗಿದ್ದಾನೆ. ಸಫಾನಿಗೂ ಬಜಪೆ ಪೊಲೀಸ್ ಸ್ಟೇಷನ್ನಲ್ಲಿರ್ತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿ ರಶೀದಿಗೂ ಸಂಬಂಧ ಏನು? ಸಫಾನು ಬಜಪೆ ಪೊಲೀಸ್ ಸ್ಟೇಷನ್ಗೆ ಎಷ್ಟು ಸಲ ಬಂದಿದ್ದಾನೆ ಕಳೆದ 1 ತಿಂಗಳಲ್ಲಿ? ಯಾಕೆ ಬಂದಿದ್ದಾನೆ? ಸಫಾನ್ ಬಂದಂತಹ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಅವನ ನಡವಳಿಕೆ ಹೇಗಿತ್ತು? ಈ ಎಲ್ಲ ಕಾರಣಕ್ಕೋಸ್ಕರ ಹೇಳ್ತೇನೆ, ಈ ತನಿಖೆಯನ್ನು ನಾನು ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ಅವರ ಅಡಿಯಲ್ಲಿ ಆಗ್ತಕ್ಕಂಥ ತನಿಖೆಯನ್ನು ನಾನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಇದನ್ನು ರಾಷ್ಟ್ರೀಯ ತನಿಖಾ ತಂಡ ತನಿಖೆ ಮಾಡಿದಾಗ ಮಾತ್ರ ಪೂರ್ಣ ನೈಜ ಸತ್ಯತೆ ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಇದೆ. ಒಟ್ಟಾರೆ ಸುಹಾಸ್ ಹತ್ಯೆ ಸಂಬಂಧಪಟ್ಟಂತೆ NIA ತನಿಖೆ ನಡೆಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಶಾಸಕರಾದಂಥ ಹರೀಶ್ ಪೂಂಜಾ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಮಂಗಳೂರು.